ಬಟ್ ಅಂದ್ರೆ ಈ ಕೆಲವೊಂದು ಕ್ಷಣದ ಅನಿಸಿಕೆ. ಪ್ರತಿಫಲದ ನಿರೀಕ್ಷೆಯಿಂದ ಈ ರೀತಿ ಪೋಸ್ಟ್ಪೋನ್ ಮಾಡ್ತಿದ್ದಾರೆ ಅನ್ನೋ ಮಾತು ಕೂಡ ರಾಜಕೀಯ ಪಡಸಾಲೆಯಲ್ಲಿ ಕೇಳೋಕ್ ಬರ್ತಿದೆ ಸರ್. ಫಾರ್ ಎಕ್ಸಾಂಪಲ್ ಬಿಹಾರ ಚುನಾವಣೆ ನಂತರದಲ್ಲಿ ಬದಲಾವಣೆಯ ಚಿಂತನೆ ಅನ್ನೋ ರೀತಿಯಲ್ಲಿತ್ತು. ಬಿಹಾರ ಚುನಾವಣೆ ಕಾಂಗ್ರೆಸ್ಗೆ ಯಾವ ರೀತಿ ಫಲಿತಾಂಶ ಕೊಡ್ತು ಅನ್ನೋದನ್ನ ನಾವು ಗಮನಿಸಿದ್ವಿ. ಈಗ ಕೇರಳ ಚುನಾವಣೆ ಅನ್ನೋ ಮ್ಯಾಟರ್ ಬಂದು ನಿಂತ್ಕೊಂಡಿದೆ. ಅದರಲ್ಲೂ ಕೆ.ಸಿ. ವೇಣುಗೋಪಾಲ್ ರಾಜ್ಯ ಕಾಂಗ್ರೆಸ್ ಪಾಳ್ಯ, ಅವ್ರಿಗೆ ಜವಾಬ್ದಾರಿ ಇರೋದು, ಅವ್ರು ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟಿರೋದು ಕೇರಳದಲ್ಲಿ. ಹೀಗಾಗಿ ಇಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದ್ರೆ ಕೆ.ಸಿ. ವೇಣುಗೋಪಾಲ್ ಅವ್ರಿಗೆ ತೊಂದರೆ ಆಗಬಹುದು ಅನ್ನೋ ಚರ್ಚೆನೂ ಇದೆಯಂತೆ. ಹೌದಾ ಇದು ಅಂತ ಹೇಳಿ? ಆಯ್ತು, ಸಿದ್ದರಾಮಯ್ಯನವ್ರನ್ನ ಇಟ್ಕೊಂಡ್ಬಿಟ್ಟು ಬಿಹಾರ್ ಚುನಾವಣೆ ಎದುರಿಸಿದ್ರಲ್ಲ, ಪ್ರಚಂಡ ಫಲಿತಾಂಶ ಬಂತಲ್ಲ ನಿಮ್ ಪಕ್ಷಕ್ಕೆ. ಯಕಶ್ಚಿತ್ ಒಬ್ಬ ಕಿರಿಯ ತಲೆಮಾರು ನಾಯಕ, ಒಂದು ಪ್ರಾದೇಶಿಕ ಪಕ್ಷದ ನಾಯಕ ತೇಜಸ್ವಿ ಯಾದವ್ ಪಡ್ಕೊಂಡಷ್ಟು ಸೀಟು ನೀವು ಪಡ್ಕೊಳಿಕ್ ಆಗ್ಲಿಲ್ಲ. ಆತ ಸ್ವಂತ ಶಕ್ತಿ ಮೇಲೆ 25 ಸೀಟ್ ಗೆದ್ಕೊಂಡ್ ಬಂದ್ರು. ಈಗ ವಿರೋಧ ಪಕ್ಷದ ನಾಯಕನಾಗಿ ಅಲ್ಲಿ ವಿರಾಜಮಾನರಾದ್ರು. ನಿಮ್ ಪಕ್ಷ ಎರಡು ಇಲ್ಲ. ಯಾವ ಉದ್ದೇಶ ಅಲ್ಲಿ, ಯಾವ ಅಜೆಂಡವನ್ನ ಅಲ್ಲಿ ಜನರ ಎದುರಿಗೆ ಇಟ್ಟಿದ್ರಿ? ಮೊದಲು ಜನಾಧಿಕಾರ ಯಾತ್ರಾ ಅಂತ ಮೋಟರ್ ಬೈಕ್ ರೈಡ್ ಮಾಡಿ ಬಂದ್ರಿ. ಅಲ್ಲಿಂದ ಮತ್ತೆಲ್ಲ ವಿದೇಶಕ್ಕೆ ಹೋಗ್ಬಿಟ್ಟಿದ್ರಿ, ಮತ್ತೆ ವಾಪಸ್ ಬಂದ್ರಿ. ಕೇವಲ 4 ದಿವಸ ಚುನಾವಣಾ ಪ್ರಚಾರ ಮಾಡಿದ್ರಿ. ಅಭ್ಯರ್ಥಿಗಳ ಆಯ್ಕೆಯಲ್ಲೂ ಕೂಡ ನೀವು ಆಸಕ್ತಿ ತೋರಿಸ್ಲಿಲ್ಲ. ಅದಾದ್ಮೇಲೆ ಏನ್ ಫಲಿತಾಂಶ ಬಂತು? ಸಿದ್ದರಾಮಯ್ಯನೂ ಕರ್ಕೊಂಡು ಹೋಗಿದ್ರಿ ಒಂದ್ ದಿವಸ ಜನಾಧಿಕಾರಿ ಯಾತ್ರೆ ಸಂದರ್ಭದಲ್ಲಿ. ಒಮ್ಮೆ ಡಿ.ಕೆ. ಶಿವಕುಮಾರ್ ಹೋಗಿದ್ರು, ಮತ್ತೊಂದ್ಸರಿ ಸಿದ್ದರಾಮಯ್ಯ ಮತ್ತು ಕೆಲವು ಅವರ ಸಚಿವ ಸಂಪುಟದ ಸಹೋದ್ಯೋಗಿಗಳು ಅವ್ರ ಜೊತೆಗೆ ಹೋಗಿದ್ರು. ಏನಾಯ್ತು ಫಲಿತಾಂಶ? ಮತ್ತೆ 6 ಸೀಟ್ ಬಂತಲ್ವಾ. ಆಮೇಲೆ ಕೇರಳ ರಾಜ್ಯ ಎಷ್ಟು ಮಟ್ಟಿಗೆ ರಾಜಕೀಯವಾಗಿ ಒಂದು ಪ್ರಜ್ಞಾವಂತಿಕೆ, ಯಾಕಂದ್ರೆ ಅಲ್ಲಿ ಸುಶಿಕ್ಷಿತರ ಸಂಖ್ಯೆ ಕೂಡ ಇಡೀ ರಾಷ್ಟ್ರದಲ್ಲೇ ಅತಿ ಹೆಚ್ಚು. ಗರಿಷ್ಠ ಪ್ರಮಾಣದ ಸಾಕ್ಷರತೆ ಇದೆ. ಬರೀ ಸಾಕ್ಷರತೆ ಅಲ್ಲ, ಅಕ್ಷರ ಜ್ಞಾನ ಮಾತ್ರವಲ್ಲ, ರಾಜಕೀಯ ಪರಿಜ್ಞಾನ ಕೂಡ ಬಹಳ ಪರಿಪಕ್ವವಾಗಿದೆ ಕೇರಳದಲ್ಲಿ. ಹಾಗಾಗಿ ಯಾವತ್ತೂ ಕೂಡ ಸಿಂಗಲ್ ಪಾರ್ಟಿ ಗವರ್ಮೆಂಟ್ ರಚಿಸ್ಲಿಕ್ಕೆ ಸಾಧ್ಯವಾಗೇ ಇಲ್ಲ ಕಾಂಗ್ರೆಸ್ಗೆ. ಅಲ್ಲಿ ಏನಾದ್ರು ಕೂಡ 3-4 ಮಿತ್ರ ಪಕ್ಷಗಳನ್ನ ಕಟ್ಕೊಂಡ್ಬಿಟ್ಟೆ ರಾಜ್ಯಭಾರ ಮಾಡ್ಬೋದು. ಅದರಲ್ಲೂ ಸತತವಾಗಿ 2 ಬಾರಿ ನೀವು ಸೋತಿದ್ದೀರ ಅಸೆಂಬ್ಲಿಯಲ್ಲಿ. ಲೋಕಸಭೆ ಚುನಾವಣೆಯಲ್ಲಿ 18-19 ಸ್ಥಾನ ಪಡ್ಕೊಳ್ಳೋ ಕಾಂಗ್ರೆಸ್ ಅಸೆಂಬ್ಲಿ ಚುನಾವಣೆಯಲ್ಲಿ ಮುಗ್ಗರಿಸ್ಬಿಡುತ್ತೆ. ಹೀಗಾಗಿ ಪಿಣರಾಯಿ ವಿಜಯನ್ ಬಹಳ ಚಾಣಾಕ್ಷತೆಯಿಂದ 2ನೇ ಅವಧಿಗೆ LDF ಸರ್ಕಾರವನ್ನು ಮುನ್ನಡೆಸ್ತಾ ಇದ್ದಾರೆ. ಇಲ್ಲೇನ್ ಕೆ.ಸಿ. ವೇಣುಗೋಪಾಲ್ ಅಂತ ಮಹಾನ್ ಪ್ರಭಾವಳಿ ಇರುವಂತಹ ನಾಯಕರ? ಕರುಣಾಕರನ್ ಮತ್ತು ಓಮನ್ ಚಾಂಡಿ ಆದ್ಮೇಲೆ ಅವರ ಸ್ಥಾನ ತುಂಬುವಷ್ಟು ವರ್ಚಸ್ಸು ಕೆ.ಸಿ. ವೇಣುಗೋಪಾಲ್ ಅವ್ರಿಗೆ ಇದೆ ಅಂತ ನಮ್ಗೆ ಅನ್ಸಲ್ಲ. ಇದ್ರ ಮಧ್ಯೆ ಕಾಂಗ್ರೆಸ್ ಹೈಕಮಾಂಡ್ ಏನ್ ಮಾಡಿದೆ? ಆ ಕೇರಳ ರಾಜಕಾರಣವನ್ನು ಕೂಡ ಇದೇ ರೀತಿ ಎಷ್ಟರ ಮಟ್ಟಿಗೆ ಕಲುಷಿತಗೊಳಿಸಿದೆ ಅಂತಂದ್ರೆ, ಆ ಕೇರಳ ರಾಜ್ಯದ ಅತ್ಯಂತ ಪ್ರತಿಭಾಶಾಲಿ, ವಿಶ್ವವಿಖ್ಯಾತ ಒಂದು ಹಿನ್ನೆಲೆ ಇರುವಂತಹ ಒಬ್ಬ ರಾಜಕಾರಣಿ, ಹೊಸ ತಲೆಮಾರಿನ ರಾಜಕಾರಣಿ ಶಶಿ ತರೂರನ್ನು ಯಾವ ತರ ನಡೆಸ್ಕೊಂಡ್ಬಿಟ್ಟಿದ್ರಿ? ಅಲ್ಲಿ ಕಾಂಗ್ರೆಸ್ನಲ್ಲಿ ಒಂದು ಅತ್ಯಂತ ವಿದ್ವತ್ ಭರಿತವಾದ ಒಂದು ಧ್ವನಿ, ಆಮೇಲೆ ಪ್ರಪಂಚ ಜಾಗತಿಕ ರಾಜತಾಂತ್ರಿಕ ಪರಿಣಿತ ಅಂತ ಅನ್ಸ್ಕೊಂಡಿರೋ ಒಬ್ಬ ಶಶಿ ತರೂರ್ನ ನೀವು ಆ ತರ ನಡೆಸ್ಕೊಂಡಾಗ, ಮೊನ್ನೆ ತಿರುವನಂತಪುರನ್ನ ಕಳ್ಕೊಂಡ್ಬಿಟ್ರಿ ಲೋಕಲ್ ಬಾಡಿ ಎಲೆಕ್ಷನ್ ನಲ್ಲಿ. ಈ ವೇಣುಗೋಪಾಲ್ ಯಾಕೆ ಗೆಲ್ಲಿಸ್ಲಿಕ್ಕೆ ಆಗ್ಲಿಲ್ಲ? ಕೇರಳದ ರಾಜಧಾನಿಯಲ್ಲಿ ನಿಮ್ ಪಕ್ಷ ಸೋತೋಗ್ಬಿಡ್ತು. ಇವೆಲ್ಲ ನೋಡಿ, ಬೇರೆ ಬೇರೆ ಸಂದರ್ಭದಲ್ಲಿ ಒಂಥರ ಸಬೂಬ್ ಕೊಡ್ತಾ ಹೋಗ್ತಾರೆ. ಅಯ್ಯೋ, ಕೇರಳದಲ್ಲಿ ಈ ಸಿದ್ದರಾಮಯ್ಯನ ಕದಲಿಸ್ಬಿಟ್ರೆ ಕೇರಳದಲ್ಲಿ ಹಿಂದುಳಿದ ವರ್ಗದವ್ರು ಮೊದ್ಲಿಂದ ಜಾಗೃತರಾಗಿದ್ದಾರೆ. ಅಲ್ಲಿ ಅಲ್ಲಿ ನಾರಾಯಣ ಗುರು ಅವರ ಸಂಸ್ಕಾರ ಏನಿದೆ, ಆ ಸಾಮಾಜಿಕ ಬದಲಾವಣೆಯ, ಸಾಮಾಜಿಕ ಪರಿವರ್ತನೆಯ ಆ ಚಳವಳಿಯ ಹಿನ್ನೆಲೆಯಲ್ಲಿ ಯಾವ ರೀತಿ ಕರ್ನಾಟಕದಲ್ಲಿ 11ನೇ ಶತಮಾನದಲ್ಲೇನೆ ಬಸವಣ್ಣವರ ಕ್ರಾಂತಿ ನಡೀತು, ನಾರಾಯಣ ಗುರು ಅವರು ಆಧುನಿಕ ಕಾಲದಲ್ಲಿ ಆತರ ಕ್ರಾಂತಿ ಮಾಡಿ ತೋರಿಸಿದ್ದಾರೆ. ಹೀಗಾಗಿ ಕೇರಳದಲ್ಲಿ ಹೋಗ್ಬಿಟ್ಟು ಇವರು ಸಾಮಾಜಿಕ ನ್ಯಾಯದ ಪಾಠ ಹೇಳ್ಕೊಡ್ಲಿಕ್ಕೆ ಕರ್ನಾಟಕದ ನಾಯಕರು ಬೇಕಾಗಿಲ್ಲ. ಇದರಿಂದ ಏನೋ ಹೆಚ್ಚು ಸ್ಥಿತ್ಯಂತರ ಆಗುತ್ತೆ ಅನ್ನೋದು ಒಂದು ಸಬೂಬ್ ಅಷ್ಟೇ. ಬಟ್ ಅಂದ್ರೆ ಕೆಲವೊಂದು ಪ್ರತಿಫಲದ ನಿರೀಕ್ಷೆಯಿಂದ ಈ ರೀತಿ ಪೋಸ್ಟ್ಪೋನ್ ಮಾಡ್ತಿದ್ದಾರೆ ಅನ್ನೋ ಮಾತು ಕೂಡ ರಾಜಕೀಯ ಪಡಸಾಲೆಯಲ್ಲಿ ಕೇಳೋಕ್ ಬರ್ತಿದೆ ಸರ್. ಫಾರ್ ಎಕ್ಸಾಂಪಲ್ ಬಿಹಾರ ಚುನಾವಣೆ ನಂತರದಲ್ಲಿ ಬದಲಾವಣೆಯ ಚಿಂತನೆ ಅನ್ನೋ ರೀತಿಯಲ್ಲಿತ್ತು. ಬಿಹಾರ ಚುನಾವಣೆ ಕಾಂಗ್ರೆಸ್ಗೆ ಯಾವ ರೀತಿ ಫಲಿತಾಂಶ ಕೊಡ್ತು ಅನ್ನೋದನ್ನ ನಾವು ಗಮನಿಸಿದ್ವಿ. ಈಗ ಕೇರಳ ಚುನಾವಣೆ ಅನ್ನೋ ಮ್ಯಾಟರ್ ಬಂದು ನಿಂತ್ಕೊಂಡಿದೆ. ಅದರಲ್ಲೂ ಕೆ.ಸಿ. ವೇಣುಗೋಪಾಲ್ ರಾಜ್ಯ ಕಾಂಗ್ರೆಸ್ ಪಾಳ್ಯ, ಅವ್ರಿಗೆ ಜವಾಬ್ದಾರಿ ಇರೋದು, ಅವ್ರು ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟಿರೋದು ಕೇರಳದಲ್ಲಿ. ಹೀಗಾಗಿ ಇಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದ್ರೆ ಕೆ.ಸಿ. ವೇಣುಗೋಪಾಲ್ ಅವ್ರಿಗೆ ತೊಂದರೆ ಆಗಬಹುದು ಅನ್ನೋ ಚರ್ಚೆನೂ ಇದೆಯಂತೆ. ಹೌದಾ ಇದು ಅಂತ ಹೇಳಿ? ಆಯ್ತು, ಸಿದ್ದರಾಮಯ್ಯನವ್ರನ್ನ ಇಟ್ಕೊಂಡ್ಬಿಟ್ಟು ಬಿಹಾರ್ ಚುನಾವಣೆ ಎದುರಿಸಿದ್ರಲ್ಲ, ಪ್ರಚಂಡ ಫಲಿತಾಂಶ ಬಂತಲ್ಲ ನಿಮ್ ಪಕ್ಷಕ್ಕೆ. ಯಕಶ್ಚಿತ್ ಒಬ್ಬ ಕಿರಿಯ ತಲೆಮಾರು ನಾಯಕ, ಒಂದು ಪ್ರಾದೇಶಿಕ ಪಕ್ಷದ ನಾಯಕ ತೇಜಸ್ವಿ ಯಾದವ್ ಪಡ್ಕೊಂಡಷ್ಟು ಸೀಟು ನೀವು ಪಡ್ಕೊಳಿಕ್ ಆಗ್ಲಿಲ್ಲ. ಆತ ಸ್ವಂತ ಶಕ್ತಿ ಮೇಲೆ 25 ಸೀಟ್ ಗೆದ್ಕೊಂಡ್ ಬಂದ್ರು. ಈಗ ವಿರೋಧ ಪಕ್ಷದ ನಾಯಕನಾಗಿ ಅಲ್ಲಿ ವಿರಾಜಮಾನರಾದ್ರು. ನಿಮ್ ಪಕ್ಷ ಎರಡು ಇಲ್ಲ. ಯಾವ ಉದ್ದೇಶ ಅಲ್ಲಿ, ಯಾವ ಅಜೆಂಡವನ್ನ ಅಲ್ಲಿ ಜನರ ಎದುರಿಗೆ ಇಟ್ಟಿದ್ರಿ? ಮೊದಲು ಜನಾಧಿಕಾರ ಯಾತ್ರಾ ಅಂತ ಮೋಟರ್ ಬೈಕ್ ರೈಡ್ ಮಾಡಿ ಬಂದ್ರಿ. ಅಲ್ಲಿಂದ ಮತ್ತೆಲ್ಲ ವಿದೇಶಕ್ಕೆ ಹೋಗ್ಬಿಟ್ಟಿದ್ರಿ, ಮತ್ತೆ ವಾಪಸ್ ಬಂದ್ರಿ. ಕೇವಲ 4 ದಿವಸ ಚುನಾವಣಾ ಪ್ರಚಾರ ಮಾಡಿದ್ರಿ. ಅಭ್ಯರ್ಥಿಗಳ ಆಯ್ಕೆಯಲ್ಲೂ ಕೂಡ ನೀವು ಆಸಕ್ತಿ ತೋರಿಸ್ಲಿಲ್ಲ. ಅದಾದ್ಮೇಲೆ ಏನ್ ಫಲಿತಾಂಶ ಬಂತು? ಸಿದ್ದರಾಮಯ್ಯನೂ ಕರ್ಕೊಂಡು ಹೋಗಿದ್ರಿ ಒಂದ್ ದಿವಸ ಜನಾಧಿಕಾರಿ ಯಾತ್ರೆ ಸಂದರ್ಭದಲ್ಲಿ. ಒಮ್ಮೆ ಡಿ.ಕೆ. ಶಿವಕುಮಾರ್ ಹೋಗಿದ್ರು, ಮತ್ತೊಂದ್ಸರಿ ಸಿದ್ದರಾಮಯ್ಯ ಮತ್ತು ಕೆಲವು ಅವರ ಸಚಿವ ಸಂಪುಟದ ಸಹೋದ್ಯೋಗಿಗಳು ಅವ್ರ ಜೊತೆಗೆ ಹೋಗಿದ್ರು.
ಏನಾಯ್ತು ಫಲಿತಾಂಶ? ಮತ್ತೆ 6 ಸೀಟ್ ಬಂತಲ್ವಾ? ಆಮೇಲೆ ಕೇರಳ ರಾಜ್ಯ ಎಷ್ಟು ಮಟ್ಟಿಗೆ ರಾಜಕೀಯವಾಗಿ ಒಂದು ಪ್ರಜ್ಞಾವಂತಿಕೆ, ಯಾಕಂದ್ರೆ ಅಲ್ಲಿ ಸುಶಿಕ್ಷಿತರ ಸಂಖ್ಯೆ ಕೂಡ ಇಡೀ ರಾಷ್ಟ್ರದಲ್ಲೇ ಅತಿ ಹೆಚ್ಚು. ಗರಿಷ್ಠ ಪ್ರಮಾಣದ ಸಾಕ್ಷರತೆ ಇದೆ. ಬರೀ ಸಾಕ್ಷರತೆ ಅಲ್ಲ, ಅಕ್ಷರ ಜ್ಞಾನ ಮಾತ್ರವಲ್ಲ, ರಾಜಕೀಯ ಪರಿಜ್ಞಾನ ಕೂಡ ಬಹಳ ಪರಿಪಕ್ವವಾಗಿದೆ ಕೇರಳದಲ್ಲಿ. ಹಾಗಾಗಿ ಯಾವತ್ತೂ ಕೂಡ ಸಿಂಗಲ್ ಪಾರ್ಟಿ ಗೌರ್ಮೆಂಟ್ ರಚಿಸ್ಲಿಕ್ಕೆ ಸಾಧ್ಯವಾಗೇ ಇಲ್ಲ ಕಾಂಗ್ರೆಸ್ಗೆ. ಅಲ್ಲಿ ಏನಾದ್ರೂ ಕೂಡ 3-4 ಮಿತ್ರ ಪಕ್ಷಗಳನ್ನ ಕಟ್ಕೊಂಡ್ಬಿಟ್ಟೆ ರಾಜ್ಯಭಾರ ಮಾಡ್ಬೋದು. ಅದರಲ್ಲೂ ಸತತವಾಗಿ 2 ಬಾರಿ ನೀವು ಸೋತಿದ್ದೀರ ಅಸೆಂಬ್ಲಿಯಲ್ಲಿ. ಲೋಕಸಭೆ ಚುನಾವಣೆಯಲ್ಲಿ 18-19 ಸ್ಥಾನ ಪಡ್ಕೊಳ್ಳೋ ಕಾಂಗ್ರೆಸ್ ಅಸೆಂಬ್ಲಿ ಚುನಾವಣೆಯಲ್ಲಿ ಮುಗ್ಗರಿಸ್ಬಿಡುತ್ತೆ. ಹೀಗಾಗಿ ಪಿಣರಾಯಿ ವಿಜಯನ್ ಬಹಳ ಚಾಣಾಕ್ಷತೆಯಿಂದ 2ನೇ ಅವಧಿಗೆ LDF ಸರ್ಕಾರವನ್ನು ಮುನ್ನಡೆಸ್ತಾ ಇದ್ದಾರೆ. ಇಲ್ಲೇನ್ KC ವೇಣುಗೋಪಾಲ್ ಅಂತ ಮಹಾನ್ ಪ್ರಭಾವಳಿ ಇರುವಂತಹ ನಾಯಕರ? ಕರುಣಾಕರನ್ ಮತ್ತು ಓಮನ್ ಚಾಂಡಿ ಆದ್ಮೇಲೆ ಅವರ ಸ್ಥಾನ ತುಂಬುವಷ್ಟು ವರ್ಚಸ್ಸು KC ವೇಣುಗೋಪಾಲ್ ಅವ್ರಿಗೆ ಇದೆ ಅಂತ ನಮ್ಗೆ ಅನ್ಸಲ್ಲ. ಇದ್ರ ಮಧ್ಯೆ ಕಾಂಗ್ರೆಸ್ ಹೈಕಮಾಂಡ್ ಏನ್ ಮಾಡಿದೆ, ಆ ಕೇರಳ ರಾಜಕಾರಣವನ್ನು ಕೂಡ ಇದೇ ರೀತಿ ಎಷ್ಟರ ಮಟ್ಟಿಗೆ ಕಲುಷಿತಗೊಳಿಸಿದೆ ಅಂತಂದ್ರೆ, ಆ ಕೇರಳ ರಾಜ್ಯದ ಅತ್ಯಂತ ಪ್ರತಿಭಾಶಾಲಿ, ವಿಶ್ವವಿಖ್ಯಾತ ಒಂದು ಹಿನ್ನೆಲೆ ಇರುವಂತಹ ಒಬ್ಬ ರಾಜಕಾರಣಿ, ಹೊಸ ತಲೆಮಾರಿನ ರಾಜಕಾರಣಿ ಶಶಿ ತರೂರನ್ನು ಯಾವ ತರ ನಡೆಸ್ಕೊಂಡ್ಬಿಟ್ಟಿದ್ರಿ. ಅಲ್ಲಿ ಕಾಂಗ್ರೆಸ್ನಲ್ಲಿ ಒಂದು ಅತ್ಯಂತ ವಿದ್ವತ್ ಭರಿತವಾದ ಒಂದು ಧ್ವನಿ, ಆಮೇಲೆ ಪ್ರಪಂಚ ಜಾಗತಿಕ ರಾಜತಾಂತ್ರಿಕ ಪರಿಣಿತ ಅಂತ ಅನ್ಸ್ಕೊಂಡಿರೋ ಒಬ್ಬ ಶಶಿ ತರೂರ್ನ ನೀವು ಆ ತರ ನಡೆಸ್ಕೊಂಡಾಗ ಮೊನ್ನೆ ತಿರುವನಂತಪುರನ ಕಳ್ಕೊಂಡ್ಬಿಟ್ರಿ ಲೋಕಲ್ ಬಾಡಿ ಎಲೆಕ್ಷನ್ ನಲ್ಲಿ. ಈ ವೇಣುಗೋಪಾಲ್ ಯಾಕೆ ಗೆಲ್ಲಿಸ್ಲಿಕ್ಕೆ ಆಗ್ಲಿಲ್ಲ? ಕೇರಳದ ರಾಜಧಾನಿಯಲ್ಲಿ ನಿಮ್ ಪಕ್ಷ ಸೋತೋಗ್ಬಿಡ್ತು. ಇವೆಲ್ಲ ನೋಡಿ, ಬೇರೆ ಬೇರೆ ಸಂದರ್ಭದಲ್ಲಿ ಒಂಥರ ಸಬೂಬ್ ಕೊಡ್ತಾ ಹೋಗ್ತಾರೆ. ಅಯ್ಯೋ, ಕೇರಳದಲ್ಲಿ ಈ ಸಿದ್ದರಾಮಯ್ಯನ ಕದಲಿಸ್ಬಿಟ್ರೆ ಕೇರಳದಲ್ಲಿ ಹಿಂದುಳಿದ ವರ್ಗದವ್ರು ಮೊದ್ಲಿಂದ ಜಾಗೃತರಾಗಿದ್ದಾರೆ. ಅಲ್ಲಿ ಅಲ್ಲಿ ನಾರಾಯಣ ಗುರು ಅವರ ಸಂಸ್ಕಾರ ಏನಿದೆ, ಆ ಸಾಮಾಜಿಕ ಬದಲಾವಣೆಯ, ಸಾಮಾಜಿಕ ಪರಿವರ್ತನೆಯ ಆ ಚಳವಳಿಯ ಹಿನ್ನೆಲೆಯಲ್ಲಿ ಯಾವ ರೀತಿ ಕರ್ನಾಟಕದಲ್ಲಿ 11ನೇ ಶತಮಾನದಲ್ಲೇನೆ ಬಸವಣ್ಣವರ ಕ್ರಾಂತಿ ನಡೀತು, ನಾರಾಯಣ ಗುರು ಅವರು ಆಧುನಿಕ ಕಾಲದಲ್ಲಿ ಆತರ ಕ್ರಾಂತಿ ಮಾಡಿ ತೋರಿಸಿದ್ದಾರೆ. ಹೀಗಾಗಿ ಕೇರಳದಲ್ಲಿ ಹೋಗ್ಬಿಟ್ಟು ಇವರು ಸಾಮಾಜಿಕ ನ್ಯಾಯದ ಪಾಠ ಹೇಳ್ಕೊಡ್ಲಿಕ್ಕೆ ಕರ್ನಾಟಕ ನಾಯಕರು ಬೇಕಾಗಿಲ್ಲ. ಇದರಿಂದ ಏನೋ ಹೆಚ್ಚು ಸ್ಥಿತ್ಯಂತರ ಆಗುತ್ತೆ ಅನ್ನೋದು ಒಂದು ಸಬೂಬ್ ಅಷ್ಟೇ. ಬಟ್ ಅಂದ್ರೆ ಕೆಲವೊಂದು ಪ್ರತಿಫಲದ ನಿರೀಕ್ಷೆಯಿಂದ ಈ ರೀತಿ ಪೋಸ್ಟ್ಪೋನ್ ಮಾಡ್ತಿದ್ದಾರೆ ಅನ್ನೋ ಮಾತು ಕೂಡ ರಾಜಕೀಯ ಪಡಸಾಲೆಯಲ್ಲಿ ಕೇಳೋಕ್ ಬರ್ತಿದೆ ಸರ್. ಫಾರ್ ಎಕ್ಸಾಂಪಲ್, ಬಿಹಾರ ಚುನಾವಣೆ ನಂತರದಲ್ಲಿ ಬದಲಾವಣೆಯ ಚಿಂತನೆ ಅನ್ನೋ ರೀತಿಯಲ್ಲಿತ್ತು. ಬಿಹಾರ ಚುನಾವಣೆ ಕಾಂಗ್ರೆಸ್ಗೆ ಯಾವ ರೀತಿ ಫಲಿತಾಂಶ ಕೊಡ್ತು ಅನ್ನೋದನ್ನ ನಾವು ಗಮನಿಸಿದ್ವಿ. ಈಗ ಕೇರಳ ಚುನಾವಣೆ ಅನ್ನೋ ಮ್ಯಾಟರ್ ಬಂದು ನಿಂತ್ಕೊಂಡಿದೆ. ಅದರಲ್ಲೂ KC ವೇಣುಗೋಪಾಲ್, ರಾಜ್ಯ ಕಾಂಗ್ರೆಸ್ ಪಾಳಿಯ ಅವ್ರಿಗೆ ಜವಾಬ್ದಾರಿ ಇರೋದು, ಅವ್ರು ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟಿರೋದು ಕೇರಳದಲ್ಲಿ. ಹೀಗಾಗಿ ಇಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದ್ರೆ KC ವೇಣುಗೋಪಾಲ್ ಅವ್ರಿಗೆ ತೊಂದರೆ ಆಗಬಹುದು ಅನ್ನೋ ಚರ್ಚೆನೂ ಇದೆಯಂತೆ. ಹೌದಾ ಇದು ಅಂತ ಹೇಳಿ? ಆಯ್ತು, ಸಿದ್ದರಾಮಯ್ಯನವ್ರನ್ನ ಇಟ್ಕೊಂಡ್ಬಿಟ್ಟು ಬಿಹಾರ ಚುನಾವಣೆ ಎದುರಿಸಿದ್ರಲ್ಲ, ಪ್ರಚಂಡ ಫಲಿತಾಂಶ ಬಂತಲ್ಲ ನಿಮ್ ಪಕ್ಷಕ್ಕೆ. ಯಕಶ್ಚಿತ್ ಒಬ್ಬ ಕಿರಿಯ ತಲೆಮಾರು ನಾಯಕ, ಒಂದು ಪ್ರಾದೇಶಿಕ ಪಕ್ಷದ ನಾಯಕ ತೇಜಸ್ವಿ ಯಾದವ್ ಪಡ್ಕೊಂಡಷ್ಟು ಸೀಟು ನೀವು ಪಡ್ಕೊಳಿಕ್ ಆಗ್ಲಿಲ್ಲ. ಆತ ಸ್ವಂತ ಶಕ್ತಿ ಮೇಲೆ 25 ಸೀಟ್ ಗೆದ್ಕೊಂಡ್ ಬಂದ್ರು. ಈಗ ವಿರೋಧ ಪಕ್ಷದ ನಾಯಕನಾಗಿ ಅಲ್ಲಿ ವಿರಾಜಮಾನರಾದ್ರು. ನಿಮ್ ಪಕ್ಷ 2 ಇಲ್ಲ. ಯಾವ ಉದ್ದೇಶ, ಅಲ್ಲಿ ಯಾವ ಅಜೆಂಡವನ್ನ ಅಲ್ಲಿ ಜನರ ಎದುರಿಗೆ ಇಟ್ಟಿದ್ರಿ? ಮೊದಲು ಜನಾಧಿಕಾರ ಯಾತ್ರಾ ಅಂತ ಮೋಟರ್ ಬೈಕ್ ರೈಡ್ ಮಾಡಿ ಬಂದ್ರಿ, ಅಲ್ಲಿಂದ ಮತ್ತೆಲ್ಲ ವಿದೇಶಕ್ಕೆ ಹೋಗ್ಬಿಟ್ಟಿದ್ರಿ, ಮತ್ತೆ ವಾಪಸ್ ಬಂದ್ರಿ, ಕೇವಲ 4 ದಿವಸ ಚುನಾವಣಾ ಪ್ರಚಾರ ಮಾಡಿದ್ರಿ, ಅಭ್ಯರ್ಥಿಗಳ ಆಯ್ಕೆಯಲ್ಲೂ ಕೂಡ ನೀವು ಆಸಕ್ತಿ ತೋರಿಸ್ಲಿಲ್ಲ. ಅದಾದ್ಮೇಲೆ ಏನ್ ಫಲಿತಾಂಶ ಬಂತು? ಸಿದ್ದರಾಮಯ್ಯನೂ ಕರ್ಕೊಂಡು ಹೋಗಿದ್ರು ಒಂದ್ ದಿವಸ ಜನಾಧಿಕಾರಿ ಯಾತ್ರೆ ಸಂದರ್ಭದಲ್ಲಿ. ಒಮ್ಮೆ DK ಶಿವಕುಮಾರ್ ಹೋಗಿದ್ರು, ಮತ್ತೊಂದ್ಸರಿ ಸಿದ್ದರಾಮಯ್ಯ ಮತ್ತು ಕೆಲವು ಅವರ ಸಚಿವ ಸಂಪುಟದ ಸಹೋದ್ಯೋಗಿಗಳು ಅವ್ರ ಜೊತೆಗೆ ಹೋಗಿದ್ರು. ಏನಾಯ್ತು ಫಲಿತಾಂಶ? ಮತ್ತೆ 6 ಸೀಟ್ ಬಂತಲ್ವಾ? ಆಮೇಲೆ ಕೇರಳ ರಾಜ್ಯ ಎಷ್ಟರ ಮಟ್ಟಿಗೆ ರಾಜಕೀಯವಾಗಿ ಒಂದು ಪ್ರಜ್ಞಾವಂತಿಕೆ, ಯಾಕಂದ್ರೆ ಅಲ್ಲಿ ಸುಶಿಕ್ಷಿತರ ಸಂಖ್ಯೆ ಕೂಡ ಇಡೀ ರಾಷ್ಟ್ರದಲ್ಲೇ ಅತಿ ಹೆಚ್ಚು. ಗರಿಷ್ಠ ಪ್ರಮಾಣದ ಸಾಕ್ಷರತೆ ಇದೆ. ಬರೀ ಸಾಕ್ಷರತೆ ಅಲ್ಲ, ಅಕ್ಷರ ಜ್ಞಾನ ಮಾತ್ರವಲ್ಲ, ರಾಜಕೀಯ ಪರಿಜ್ಞಾನ ಕೂಡ ಬಹಳ ಪರಿಪಕ್ವವಾಗಿದೆ ಕೇರಳದಲ್ಲಿ. ಹಾಗಾಗಿ ಯಾವತ್ತೂ ಕೂಡ ಸಿಂಗಲ್ ಪಾರ್ಟಿ ಗೌರ್ಮೆಂಟ್ ರಚಿಸ್ಲಿಕ್ಕೆ ಸಾಧ್ಯವಾಗೇ ಇಲ್ಲ ಕಾಂಗ್ರೆಸ್ಗೆ. ಅಲ್ಲಿ ಏನಾದ್ರೂ ಕೂಡ 3-4 ಮಿತ್ರ ಪಕ್ಷಗಳನ್ನ ಕಟ್ಕೊಂಡ್ಬಿಟ್ಟೆ ರಾಜ್ಯಭಾರ ಮಾಡ್ಬೋದು. ಅದರಲ್ಲೂ ಸತತವಾಗಿ 2 ಬಾರಿ ನೀವು ಸೋತಿದ್ದೀರ ಅಸೆಂಬ್ಲಿಯಲ್ಲಿ. ಲೋಕಸಭೆ ಚುನಾವಣೆಯಲ್ಲಿ 18-19 ಸ್ಥಾನ ಪಡ್ಕೊಳ್ಳೋ ಕಾಂಗ್ರೆಸ್ ಅಸೆಂಬ್ಲಿ ಚುನಾವಣೆಯಲ್ಲಿ ಮುಗ್ಗರಿಸ್ಬಿಡುತ್ತೆ. ಹೀಗಾಗಿ ಪಿಣರಾಯಿ ವಿಜಯನ್ ಬಹಳ ಚಾಣಾಕ್ಷತೆಯಿಂದ 2ನೇ ಅವಧಿಗೆ LDF ಸರ್ಕಾರವನ್ನು ಮುನ್ನಡೆಸ್ತಾ ಇದ್ದಾರೆ. ಇಲ್ಲೇನ್ KC ವೇಣುಗೋಪಾಲ್ ಅಂತ ಮಹಾನ್ ಪ್ರಭಾವಳಿ ಇರುವಂತಹ ನಾಯಕರ? ಕರುಣಾಕರನ್ ಮತ್ತು ಓಮನ್ ಚಾಂಡಿ ಆದ್ಮೇಲೆ ಅವರ ಸ್ಥಾನ ತುಂಬುವಷ್ಟು ವರ್ಚಸ್ಸು KC ವೇಣುಗೋಪಾಲ್ ಅವ್ರಿಗೆ ಇದೆ ಅಂತ ನಮ್ಗೆ ಅನ್ಸಲ್ಲ. ಇದ್ರ ಮಧ್ಯೆ ಕಾಂಗ್ರೆಸ್ ಹೈಕಮಾಂಡ್ ಏನ್ ಮಾಡಿದೆ, ಆ ಕೇರಳ ರಾಜಕಾರಣವನ್ನು ಕೂಡ ಇದೇ ರೀತಿ ಎಷ್ಟರ ಮಟ್ಟಿಗೆ ಕಲುಷಿತಗೊಳಿಸಿದೆ ಅಂತಂದ್ರೆ, ಆ ಕೇರಳ ರಾಜ್ಯದ ಅತ್ಯಂತ ಪ್ರತಿಭಾಶಾಲಿ, ವಿಶ್ವವಿಖ್ಯಾತ ಒಂದು ಹಿನ್ನೆಲೆ ಇರುವಂತಹ ಒಬ್ಬ ರಾಜಕಾರಣಿ, ಹೊಸ ತಲೆಮಾರಿನ ರಾಜಕಾರಣಿ ಶಶಿ ತರೂರನ್ನು ಯಾವ ತರ ನಡೆಸ್ಕೊಂಡ್ಬಿಟ್ಟಿದ್ರಿ. ಅಲ್ಲಿ ಕಾಂಗ್ರೆಸ್ನಲ್ಲಿ ಒಂದು ಅತ್ಯಂತ ವಿದ್ವತ್ ಭರಿತವಾದ ಒಂದು ಧ್ವನಿ,
ಆಮೇಲೆ ಪ್ರಪಂಚ ಜಾಗತಿಕ ರಾಜತಾಂತ್ರಿಕ ಪರಿಣಿತ ಅಂತ ಅನ್ಸ್ಕೊಂಡಿರೋ ಒಬ್ಬ ಶಶಿ ತರೂರ್ನ ನೀವು ಆ ತರ ನಡೆಸ್ಕೊಂಡಾಗ, ಮೊನ್ನೆ ತಿರುವನಂತಪುರನ ಕಳ್ಕೊಂಡ್ಬಿಟ್ರಿ ಲೋಕಲ್ ಬಾಡಿ ಎಲೆಕ್ಷನ್ ನಲ್ಲಿ. ಈ ವೇಣುಗೋಪಾಲ್ ಯಾಕೆ ಗೆಲ್ಲಿಸ್ಲಿಕ್ಕೆ ಆಗ್ಲಿಲ್ಲ? ಕೇರಳದ ರಾಜಧಾನಿಯಲ್ಲಿ ನಿಮ್ ಪಕ್ಷ ಸೋತೋಗ್ಬಿಡ್ತು. ಇವೆಲ್ಲ ನೋಡಿ, ಬೇರೆ ಬೇರೆ ಸಂದರ್ಭದಲ್ಲಿ ಒಂಥರ ಸಬೂಬ್ ಕೊಡ್ತಾ ಹೋಗ್ತಾರೆ. ಅಯ್ಯೋ, ಕೇರಳದಲ್ಲಿ ಸಿದ್ದರಾಮಯ್ಯನ ಕದಲಿಸ್ಬಿಟ್ರೆ ಕೇರಳದಲ್ಲಿ ಹಿಂದುಳಿದ ವರ್ಗದವ್ರು ಮೊದ್ಲಿಂದ ಜಾಗೃತರಾಗಿದ್ದಾರೆ. ಅಲ್ಲಿ ಅಲ್ಲಿ ನಾರಾಯಣ ಗುರು ಅವರ ಸಂಸ್ಕಾರ ಏನಿದೆ, ಆ ಸಾಮಾಜಿಕ ಬದಲಾವಣೆಯ, ಸಾಮಾಜಿಕ ಪರಿವರ್ತನೆಯ ಆ ಚಳವಳಿಯ ಹಿನ್ನೆಲೆಯಲ್ಲಿ ಯಾವ ರೀತಿ ಕರ್ನಾಟಕದಲ್ಲಿ 11ನೇ ಶತಮಾನದಲ್ಲೇನೆ ಬಸವಣ್ಣವರ ಕ್ರಾಂತಿ ನಡೀತು, ನಾರಾಯಣ ಗುರು ಅವರು ಆಧುನಿಕ ಕಾಲದಲ್ಲಿ ಆತರ ಕ್ರಾಂತಿ ಮಾಡಿ ತೋರಿಸಿದ್ದಾರೆ. ಹೀಗಾಗಿ ಕೇರಳದಲ್ಲಿ ಹೋಗ್ಬಿಟ್ಟು ಇವರು ಸಾಮಾಜಿಕ ನ್ಯಾಯದ ಪಾಠ ಹೇಳ್ಕೊಡ್ಲಿಕ್ಕೆ ಕರ್ನಾಟಕ ನಾಯಕರು ಬೇಕಾಗಿಲ್ಲ. ಇದರಿಂದ ಏನೋ ಹೆಚ್ಚು ಸ್ಥಿತ್ಯಂತರ ಆಗುತ್ತೆ ಅನ್ನೋದು ಒಂದು ಸಬೂಬ್ ಅಷ್ಟೇ.